ಮಗದೊಮ್ಮೆ ದೇವೇಗೌಡರು ರಾಜ್ಯಸಭೆಗೆ ಆಯ್ಕೆ ಅನ್ನುವಂಥ ವಿಚಾರಕ್ಕೆ ನಿಮ್ಮ ಅಭಿಪ್ರಾಯ ಏನು? ಯಾವ ಪ್ರಯತ್ನಗಳು ನಡೀತಾ ಇದೆ? ಖಂಡಿತ ಅವರು ರಾಜ್ಯಸಭೆಗೆ ಅಂತ ಒಂದು ಮುತ್ಸದಿ ರಾಜಕಾರಣಿ, ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶವನ್ನ ಅರಿದು ಕುಡಿದಿರತಕ್ಕಂಥವ್ರು. ಎಲ್ಲ ರೀತಿಯಲ್ಲೂ ಇವತ್ತು ಸನ್ಮಾನ್ಯ ಮೋದಿಜಿಯವರು ಕೂಡ ದೇವೇಗೌಡರು ಸಾಹೇಬರ ಒಂದು ಮಾರ್ಗದರ್ಶನವನ್ನ ಯಾವಾಗಲೂ ವಿಶ್ವಾಸದಿಂದ ಪಡ್ಕೊಂಡಿರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅವರ ಅನುಭವ ಇದೆಯಲ್ಲ, ಅದನ್ನು ಯಾರೂ ಕೂಡ ಅದನ್ನು ಮರೆಯೋಕ್ಕಾಗಲ್ಲ. ಇವತ್ತು ಯಾವುದೇ ಕರ್ನಾಟಕದ ವಿಚಾರ ಅಂತ ಬಂದಾಗ ಇವತ್ತು ದೇವೇಗೌಡರು ಸಾಹೇಬರು ಅವ್ರು ಎದ್ದು ನಿಂತು ಮಾತಾಡೋಕ್ಕಾಗಲ್ಲ ಅಂದರೂ ಕೂಡ ಅವರ ಒಂದು ಬ್ರೈನ್ ಇದೆಯಲ್ಲ, ಮೆಮರಿ ಪವರ್ ಇದೆಯಲ್ಲ, ಆ ಮೆಮರಿ ಪವರ್ ಇನ್ನು ಯಾರೂ ಕೂಡ ಇಟ್ಕೊಳಕ್ಕಾಗಲ್ಲ. 25 ವರ್ಷ ಮುಂಚೆ ಏನಿತ್ತು ರಾಜಕಾರಣ, ಯಾವ ಜಿಲ್ಲೆಯಲ್ಲಿ ಏನು ನಡೀತು ಅನ್ನೋದನ್ನು ಈಗಲೂ ಹೇಳ್ತಾರೆ. ನಾವದು ಮರ್ತು ಬಿಡ್ತೀವಿ. ಈ ತರ ಅನೇಕ ಘಟನೆಗಳಲ್ಲಿ ಅವ್ರ ಜೊತೆಯಲ್ಲಿ ನಾನು ಪ್ರವಾಸ ಮಾಡಿದ್ದೀನಿ, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಹೋಗಿದ್ದೀನಿ, ಬೇರೆ ಬೇರೆ ವಿಚಾರದಲ್ಲಿ ಭಾಗಿಯಾಗಿದ್ದೀನಿ. ಅದರಿಂದ ಅವರಂತ ಇನ್ನೊಬ್ರು ದೇವೇಗೌಡರು ಮತ್ತೆ ಹುಟ್ಟಲ್ಲ, ಅದನ್ನ ಬರೆದಿಟ್ಕೊಳ್ಳಿ. ಇನ್ನೊಬ್ರು ಕನ್ನಡಿಗರು ಡೆಲ್ಲಿಯಲ್ಲಿ ಆಳುವಂತ ಅವಕಾಶ ಸಿಗೋದಿಲ್ಲ ಅನ್ನೋದು ನನ್ನ ಭಾವನೆ. ಅದರಿಂದ ದೇವೇಗೌಡರು ಸಾಹೇಬರು ನಮ್ಮ ರಾಜ್ಯಕ್ಕೆ ಮತ್ತೆ ರಾಷ್ಟ್ರಕ್ಕೆ ಅನಿವಾರ್ಯ. ಅವರು ಮತ್ತೊಮ್ಮೆ ರಾಜ್ಯಸಭೆಗೆ ಪುನರಾವರ್ತನೆ ಆಗಿ ಅವರು ಕಂಟಿನ್ಯೂ ಆಗಬೇಕು ಅನ್ನೋದು ನಮ್ಮ ಕರ್ನಾಟಕ ರಾಜ್ಯದ 6.5 ಕೋಟಿ 7 ಕೋಟಿ ಕನ್ನಡಿಗರ ಅಪೇಕ್ಷೆ ಇರತಕ್ಕಂಥದ್ದು. ಅದೇ ತರನೇ ಮೋದಿಜಿಯವರು ಕೂಡ ಅವರು ಕಂಟಿನ್ಯೂ ಆಗಬೇಕು ಅನ್ನೋದು ಒಂದು ವಿಶ್ವಾಸವನ್ನ ಹೊಂದಿದ್ದಾರೆ. ಅದು ಖಂಡಿತ ಆಗುತ್ತೆ ಅನ್ನೋದು ನನ್ನ ಭಾವನೆ ಕೂಡ. ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಅವರ ಬಗ್ಗೆ ಉಲ್ಲೇಖ ಮಾಡ್ತಾ ನೀವು ಹೇಳಿದ್ರೆ ಅವ್ರು ಯಾವ ರೀತಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ. ಆದರೆ ರಾಜ್ಯದ ಪ್ರಾದೇಶಿಕ ಪಕ್ಷದ ಹಿತದೃಷ್ಟಿಯಿಂದ ನಾವು ನೋಡೋದಾದ್ರೆ ಕರ್ನಾಟಕಕ್ಕೆ ಅವರು ಅನಿವಾರ್ಯ. ಕೇಂದ್ರದಲ್ಲಿ ಅವರು ಸಚಿವರಾಗಿದ್ದಾರೆ, ಅದು ಕನ್ನಡಿಗರಿಗೆ ಹೆಮ್ಮೆ. ಆದರೆ ಈ ಪ್ರಾದೇಶಿಕ ಪಕ್ಷವನ್ನು ಬಲಪಡಿಸಬೇಕು, ಶಕ್ತಿ ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ನೋಡೋದಾದರೆ ಅವರು ಕರ್ನಾಟಕಕ್ಕೆ ಅನಿವಾರ್ಯ ಆಗಿದ್ರು ಅಂತ ಅನಿಸೋದಿಲ್ವಾ? ಖಂಡಿತ ಅನ್ನಿಸ್ತದೆ. ಇವತ್ತು ರಾಜಕೀಯ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಅಸೆಂಬ್ಲಿ ಚುನಾವಣೆ ಆಗೋಗಿತ್ತು. ನಾವು ವಿರೋಧ ಪಕ್ಷದಲ್ಲಿ ಕೂತಿದ್ವಿ. ಇವತ್ತು ಕೇಂದ್ರ ಚುನಾವಣೆ ಆಗೋ ಸಂದರ್ಭದಲ್ಲಿ ಅದು ಅನಿವಾರ್ಯವಾಗಿ ಮಂಡ್ಯದ ಜನರ ಒಂದು ಒತ್ತಾಯದ ಮೇರೆಗೆ ಅವರು ಮತ್ತೊಮ್ಮೆ ಚುನಾವಣೆಗೆ ನಿಂತಿದ್ರು. ಬಹುಶಃ ಅಲ್ಲಿ ಜನ ಅವ್ರನ್ನ ಆಯ್ಕೆ ಮಾಡಿ ಪಾರ್ಲಿಮೆಂಟ್ಗೆ ಕಳಿಸ್ಕೊಟ್ಟಿದ್ದಾರೆ. ಅದಾದ ನಂತರ ಮೋದಿಜಿಯವರೇ ಬಂದು ಇಲ್ಲ ನೀವು ಸಚಿವರೇ ಆಗಬೇಕು, ನಮ್ಮ ಜೊತೆಯಲ್ಲಿ ಕ್ಯಾಬಿನೆಟಲ್ಲಿ ಸಹಭಾಗಿಯಾಗಿ ಇರಬೇಕು ಅಂತ ಹೇಳಿ ಅವರು ಅದನ್ನ ಮಾಡಿ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇದು ಮುಕ್ತಾಯ 29ವರೆಗೂ ಇರತಕ್ಕಂಥದ್ದು. ಬಟ್ 28 ಚುನಾವಣೆ ಬಂದಾಗ ಮತ್ತೆ ರಾಜ್ಯದ ಜನ ಬಯಸಿದ್ರೆ ಅವ್ರು ಬರಲೇಬೇಕಾಗ್ತದೆ. ಅದು ಖಂಡಿತ ಒಂದು ಬಲಿಷ್ಠ ನಾಯಕತ್ವ ಬೇಕಲ್ವಾ? ಇವತ್ತು ಎಲ್ಲರೂ ಒಪ್ಪುವಂತ ನಾಯಕತ್ವ ಕುಮಾರಣ್ಣವರಿಗೆ ಇರತಕ್ಕಂಥದ್ದು. ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಲೇಬೇಕು. ಒಬ್ಬ ಯುವ ಶಕ್ತಿಯಾಗಿ ನಿಮ್ಮ ಪಕ್ಷದಲ್ಲಿ ಸಂಘಟನಾ ಕಾರ್ಯದಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. ಹೇಗಿದೆ ಅವರ ಯುವ ಸಮೂಹವನ್ನು ಪಕ್ಷದತ್ತ ತರುವಂಥದ್ದು, ಪ್ರಾದೇಶಿಕ ಪಕ್ಷವನ್ನು ಬಲಪಡಿಸುವಂಥ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಕೆಲಸ ಹೆಂಗೆ ಸಾಗಿದೆ? ನೋಡಿ, ಇವತ್ತು ಯುವ ಶಕ್ತಿ ರಾಷ್ಟ್ರೀಯ ಶಕ್ತಿ ಅಂತ ಹೇಳ್ತೀವಿ. ಯುವಕರು ಮನಸ್ಸು ಮಾಡಿದರೆ ಏನ್ ಬೇಕಾದ್ರೂ ಬದಲಾವಣೆ ತರ್ತಾರೆ. ಡಿಜಿಟಲ್ ಯುಗ ಇದು. ಆ ಯುವ ಶಕ್ತಿ ಏನಿದೆ, ನಮ್ಮ ಪಕ್ಷದ ಯುವ ರಾಜ ಅಂತ ನಾವು ಕರಿತೀವಿ ಅವ್ರನ್ನ, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ. ಯಾಕೆಂದ್ರೆ ಜನರೊಂದಿಗೆ ಜನತಾದಳ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ತಂದು ನಮ್ಮ ಕರ್ನಾಟಕದಲ್ಲಿ ಬಹುಶಃ 68 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಇವತ್ತು ಜನರ ನಾಡಿ ಮಿಡಿತವನ್ನ ಅರ್ಥಕೊಂಡು ಮುಂದಕ್ಕೆ ನಾವು ಏನ್ ಮಾಡಬೇಕು, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಏನನ್ನ ಕೊಡಬೇಕು ಜನರಿಗೆ ಅಂತ ಹೇಳಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ಕೈ ಜೋಡಿಸ್ಕೊಂಡು ಇವತ್ತು ಅವರು ಜೊತೆಯಲ್ಲಿ ಇವತ್ತು ಎಲ್ಲಾ ರೀತಿಯಲ್ಲಿ ಸಂಘಟನೆ ಮಾಡಿಕೊಂಡು ಸಂಚಾರ ಮಾಡ್ತಾ ಇದ್ದಾರೆ. ಅದರಿಂದ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋದು ಅವ್ರಿಗೂ ಇದೆ. ಕಾರ್ಯಕರ್ತರಿಗೆ ವಿಶ್ವಾಸವನ್ನು ಮೂಡಿಸುವಂತ ಕೆಲಸ ಒಬ್ಬರು ಯುವ ಶಕ್ತಿ ಬೇಕಲ್ವಾ? ಅದನ್ನ ದೇವೇಗೌಡರು ಸಾಹೇಬರ ಮೊಮ್ಮಗನಾಗಿ, ಕುಮಾರಸ್ವಾಮಿ ಅವರ ಸುಪುತ್ರನಾಗಿ ಅವರು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಒಂದು ನಾಯಕತ್ವಕ್ಕೂ ಕೂಡ ಜನ ಮುಂದಿನ 28ನೇ ಚುನಾವಣೆಗೆ ಒಂದು ತಕ್ಕ ಉತ್ತರವನ್ನು ಕೂಡ ಕೊಡ್ತಾರೆ ಅನ್ನೋದು ಒಂದು ವಿಶ್ವಾಸ ನನಗಿದೆ.